ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 19 ಆ್ಯಂಗಲ್ಸ್ ಕನ್ನಡದಲ್ಲಿ ಕೋನಗಳು ಈ ಚಾಪ್ಟರ್ ಮೇಲೆ ಒಂದು 20 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ದ ಮೆಜರ್ ಆಫ್ ಎನ್ ಅಕ್ಯೂಟ್ ಆ್ಯಂಗಲ್ ಈಸ್, ಕನ್ನಡದಲ್ಲಿ ಲಘು ಕೋನವು ಯಾವ ಪ್ರಕಾರದಾಗಿದೆ ಅಂತ ಕೇಳಿದ್ದಾರೆ. ಆಯಿತಾ. ಅಕ್ಯೂಟ್ ಆ್ಯಂಗಲ್ ಅಥವಾ ಲಘು ಕೋನ ಅಂದರೆ 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು. ಲಘು ಕೋನ ಅಥವಾ ಅಕ್ಯೂಟ್ ಆ್ಯಂಗಲ್ ಅಂದರೆ 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಲಘು ಕೋನ ಅಂತ ಕರಿತೀವಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಿಫ್ಲೆಕ್ಸ್ ಆ್ಯಂಗಲ್ ಆಫ್ 70 ಡಿಗ್ರಿ, ಕನ್ನಡದಲ್ಲಿ 70 ಡಿಗ್ರಿ ಕೋನದ ಪ್ರತಿಫಲಿತ ಕೋನವು ಅಂತ ಕೇಳಿದ್ದಾರೆ. ಹಂಗಂದರೆ 360 ಡಿಗ್ರಿಲಿ 70 ಡಿಗ್ರಿನ ಮೈನಸ್ ಮಾಡಿ. ಆಯಿತಾ. ಮೈನಸ್ ಮಾಡಿದ್ರೆ 290 ಡಿಗ್ರಿ ಬರುತ್ತೆ. ಆಯಿತಾ. ಇದನ್ನು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪ್ರತಿಫಲಿತ ಕೋನ ಅಂತ ಹೇಳ್ತೀವಿ. ಈ ರೀತಿ ಯಾವ್ದಾರು ಆ್ಯಂಗಲ್ ಕೊಟ್ಬಿಟ್ಟು ಅದರ ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಪ್ರತಿಫಲಿತ ಕೋನ ಕಂಡುಹಿಡಿಯಿರಿ ಅಂತ ಏನಾರು ಕೇಳಿದ್ರೆ 360 ಡಿಗ್ರಿ ಮೈನಸ್ ಮಾಡಿ ಬಂದದ್ದು ಆ್ಯಂಗಲ್ಲು ರಿಫ್ಲೆಕ್ಸ್ ಆ್ಯಂಗಲ್ ಆಗಿರುತ್ತೆ. ಆಯಿತಾ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಈ ರೀತಿ ಫಿಗರ್ ಕೊಟ್ಬಿಟ್ಟು ಇದು ಯಾವ ಆ್ಯಂಗಲ್ ಅಂತ ಕೇಳಿದ್ದಾರೆ. ಆಯಿತಾ. ಇದು ಯಾವ ಆ್ಯಂಗಲ್ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆಯಿತಾ. ಇದು ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು 90 ಡಿಗ್ರಿ ಐತೆ. ಆಯಿತಾ. 90 ಡಿಗ್ರಿಗಿಂತ ಜಾಸ್ತಿ ಇದೆ, 90 ಡಿಗ್ರಿಗಿಂತ ಜಾಸ್ತಿ ಇದೆ. ಇದು 180 ಡಿಗ್ರಿ, 180 ಡಿಗ್ರಿಗಿಂತ ಕಡಿಮೆ ಇದೆ. ಆಯಿತಾ. 90 ಡಿಗ್ರಿಗಿಂತ ಜಾಸ್ತಿ ಇದೆ ನೋಡಿ, 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಈ ಥರ ಇದ್ದರೆ ಇದನ್ನು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅಧಿಕ ಅಥವಾ ವಿಶಾಲ ಕೋನ ಅಂತ ಹೇಳ್ತೀವಿ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು 4x ಅಂದರೆ ಏನು ಅಂತ ಕೇಳಿದ್ದಾರೆ. ಆಯಿತಾ. ಆ್ಯಂಗಲ್ 4x ಅಂದರೆ ಏನು ಅಂತ ಕೇಳಿದ್ದಾರೆ. ಆಯಿತಾ. ನೋಡಿ ಇದು ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಸರಳ ಕೋನ. ಆಯಿತಾ. ಇದು ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಈ ಆ್ಯಂಗಲ್ಲು 180 ಡಿಗ್ರಿ ಇರುತ್ತೆ. ಆಯಿತಾ. ನೀವೇನು ಮಾಡಿ ಅಂದರೆ 180 ಡಿಗ್ರಿ ಈಕ್ವಲ್ ಟು 4x ಪ್ಲಸ್ 80 ಅಂತ ಬರ್ಕೊಳ್ಳಿ. ಆಯಿತಾ. 80 ಈ ಕಡೆ ಬಂದರೆ ಏನಾಗುತ್ತೆ? 180ಲಿ 80 ಮೈನಸ್ ಆಗುತ್ತೆ, ಆ ಕಡೆ 4x ಉಳ್ಕೊಳ್ಳುತ್ತೆ. ಆಯಿತಾ. 100 ಡಿಗ್ರಿ ಬರುತ್ತೆ. ಆಯಿತಾ. ಅವ್ನು ಕೇಳಿರೋದು 4x ಕೇಳಿರೋದು, ಎಕ್ಸ್ ಕೇಳಿಲ್ಲ. ಆಯಿತಾ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. 4x ಈಕ್ವಲ್ ಟು 100 ಡಿಗ್ರಿ ಆಗುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ. ಈ ರೀತಿ ಫಿಗರ್ ಕೊಟ್ಬಿಟ್ಟು ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ. ನೋಡಿ ಇದು ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ ಇದು ಯಾವಾಗಲೂ 180 ಡಿಗ್ರಿ ಇರುತ್ತೆ. ಆಯಿತಾ. ಸೇಮ್ 180 ಡಿಗ್ರಿ ಈಕ್ವಲ್ ಟು 4x ಪ್ಲಸ್ 2x ಅಂತ ಬರ್ಕೊಳ್ಳಿ. ಆಯಿತಾ. ಇದೇನಾಗುತ್ತೆ? 6x ಆಗುತ್ತೆ. ಇದು 180 ಡಿಗ್ರಿ ಆಗುತ್ತೆ. ಆಯಿತಾ. ಈಗೇನು ಮಾಡಿ 6 1 6 3 ಅಂದರೆ ನೀವು 30 ಡಿಗ್ರಿ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ x ಈಕ್ವಲ್ ಟು 30 ಡಿಗ್ರಿ ಬರುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ. ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ. ಇದು ನೋಡಿ ಇದು ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ. ಈ ಆ್ಯಂಗಲು 180 ಡಿಗ್ರಿ ಇರುತ್ತೆ. ಸರಳ ಕೋನ ಆ್ಯಂಗಲ್ ಯಾವಾಗಲೂ 180 ಡಿಗ್ರಿ ಇರುತ್ತೆ. ಏನು ಮಾಡಿ ಅಂದರೆ 180 ಡಿಗ್ರಿ ಈಕ್ವಲ್ ಟು ಎಕ್ಸ್ ಪ್ಲಸ್ 15 ಪ್ಲಸ್ 45 ಪ್ಲಸ್ ಎಕ್ಸ್ ಪ್ಲಸ್ 30 ಅಂತ ಬರ್ಕೊಳ್ಳಿ. ಆಯಿತಾ. ನೋಡಿ ಎಕ್ಸ್ ಇಲ್ಲೊಂದಿದೆ, 2x ಆಗುತ್ತೆ. 45 ಪ್ಲಸ್ 15 ಪ್ಲಸ್ 30 ಮಾಡಿದ್ರೆ 90 ಆಗುತ್ತೆ. ಈ ಕಡೆ 180 ಆಗುತ್ತೆ. 180 90 ಈ ಕಡೆ ಬಂದರೆ ಮೈನಸ್ 90 ಆಗುತ್ತೆ. ಇದು 2x ಆಗುತ್ತೆ. 180 90 ಕಳೆದ್ರೆ 90 ಆಗುತ್ತೆ. ಇದು 2x ಆಗುತ್ತೆ. 2 1 2 45 ಆಯಿತಾ. ಎಕ್ಸ್ ಈಕ್ವಲ್ ಟು 45 ಬರುತ್ತೆ. ಆನ್ಸರ್
ಎ ಆಗಿರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಈ ರೀತಿ ಫಿಗರ್ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಆ್ಯಂಗಲ್ ಸಿ ಬಿ ಇ ಆಯಿತಾ, ಆ್ಯಂಗಲ್ ಸಿ ಬಿ ಇ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಹಂಗಂದರೆ ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು ಆಯಿತಾ. ಒನ್ಸ್ ಅಗೇನ್ ಸ್ಟ್ರೈಟ್ ಆ್ಯಂಗಲ್ ಇದ್ದರೆ ಇದು 180 ಡಿಗ್ರಿ ಇರುತ್ತೆ. ಸ್ಟ್ರೈಟ್ ಆ್ಯಂಗಲ್ ಇದ್ದರೆ 180 ಡಿಗ್ರಿ ಇರುತ್ತೆ. ಈಕ್ವೇಷನ್ ಬರ್ಕೊಳ್ಳಿ. 180 ಡಿಗ್ರಿ ಈಕ್ವಲ್ ಟು 60 ಪ್ಲಸ್ 60 ಪ್ಲಸ್ ಎಕ್ಸ್ ಆಯಿತಾ. ಇದು 120 ಪ್ಲಸ್ ಎಕ್ಸ್ ಆಗುತ್ತೆ, ಇದು 180 ಆಗುತ್ತೆ. 180 ಮೈನಸ್ 120 ಈಕ್ವಲ್ ಟು ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 60 ಡಿಗ್ರಿ ಆಗುತ್ತೆ ಆಯಿತಾ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಸಿ ಒ ಡಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಆ್ಯಂಗಲ್ ಸಿ ಒ ಡಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಹಾಗಂದರೆ ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು ನಾವು ಆಯಿತಾ. ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಒನ್ಸ್ ಅಗೇನ್ ಇದು ಸ್ಟ್ರೈಟ್ ಆ್ಯಂಗಲ್, ಸರಳ ಕೋನ ಅಂದರೆ 180 ಡಿಗ್ರಿ ಇರುತ್ತೆ. ಈಕ್ವೇಷನ್ ಬರ್ಕೊಳ್ಳಿ. 180 ಡಿಗ್ರಿ ಈಕ್ವಲ್ ಟು 40 ಪ್ಲಸ್ 4x ಪ್ಲಸ್ 3x ಆಯಿತಾ. 180 40 ಈ ಕಡೆ ಬರಲಿ, ಆ ಕಡೆ 4x ಪ್ಲಸ್ 3x ಏನಾಗುತ್ತೆ? 7x ಆಗುತ್ತೆ. ಇದೇನಾಗುತ್ತೆ? 140 ಈಸ್ ಈಕ್ವಲ್ ಟು 7x. 7 1 7 2 ಸೊ ಎಕ್ಸ್ ಈಕ್ವಲ್ ಟು 20 ಡಿಗ್ರಿ ಬಂತು ಆಯಿತಾ. ಎಕ್ಸ್ ಈಕ್ವಲ್ ಟು 20 ಡಿಗ್ರಿ ಬಂತು. ನಮ್ಗೆ ಕೇಳಿರೋದು 4x ಅಂದರೆ ಏನು? 4x ಅಂದರೆ 4 ಇಂಟು ಎಕ್ಸ್ ಅಂದರೆ 20 ಡಿಗ್ರಿ. ಸೊ 4x ಅಂದರೆ 80 ಡಿಗ್ರಿ ಆಗುತ್ತೆ ಆಯಿತಾ. 80 ಡಿಗ್ರಿ ಅಂದರೆ ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಲೀಸ್ಟ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಚಿಕ್ಕ ಕೋನ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ನೋಡಿ 3x ಇದೆ, 5x ಇದೆ, ಇದು ಬರೀ ಎಕ್ಸ್ ಇದೆ. ಹಂಗಂದರೆ ಲೀಸ್ಟ್ ಆ್ಯಂಗಲ್ ಅಂದರೆ ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಜಸ್ಟ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ ಸಾಕಾಗುತ್ತೆ. ಏನು ಮಾಡಿದ್ದು? ಒನ್ಸ್ ಅಗೇನ್ ಸರಳ ಕೋನ, ಸ್ಟ್ರೈಟ್ ಆ್ಯಂಗಲ್, ಇದರ ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಸೊ 180 ಡಿಗ್ರಿ ಈಕ್ವಲ್ ಟು 3x ಪ್ಲಸ್ 5x ಪ್ಲಸ್ ಎಕ್ಸ್ ಆಗುತ್ತೆ ಆಯಿತಾ. ಇದನ್ನು ಆ್ಯಡ್ ಮಾಡಿ. 5 3 8 9 9x ಆಗುತ್ತೆ. ಇದು 180 ಆಗುತ್ತೆ ಆಯಿತಾ. 9 1 9 2 ಎಕ್ಸ್ ಈಕ್ವಲ್ ಟು 20 ಡಿಗ್ರಿ ಆಗುತ್ತೆ ಆಯಿತಾ. ಅಂದರೆ ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾರೆ ಆಯಿತಾ. ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 3, ಆ್ಯಂಗಲ್ 4 ಆಯಿತಾ. ಇದರಲ್ಲಿ ಆ್ಯಂಗಲ್ 1 ಈಕ್ವಲ್ ಟು 135 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ 4 ಈಕ್ವಲ್ ಟು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆ ರೀತಿ ಕೊಟ್ಬಿಟ್ಟು ಆ್ಯಂಗಲ್ 2 ಮತ್ತು ಆ್ಯಂಗಲ್ 3ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಆ್ಯಂಗಲ್ 2 ಮತ್ತು ಆ್ಯಂಗಲ್ 3ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ ಇದು ಈ ರೀತಿ 2 ಲೈನ್ಸ್ ಇದೆ ಆಯಿತಾ. ನೋಡಿ ಇದು ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ ಆಯಿತಾ. ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ. ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ ಆಯಿತಾ. ನೋಡಿ ಈ ಆ್ಯಂಗಲ್ಲು ಇವೆರಡು ಆ್ಯಂಗಲ್ಲು ಸೇಮ್ ಇರುತ್ತೆ, ಇವೆರಡು ಆ್ಯಂಗಲ್ಲು ಸೇಮ್ ಇರುತ್ತೆ. ಹಂಗಂದರೆ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 3 ಆಗುತ್ತೆ. ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 3 ಆಗುತ್ತೆ. ಏನಾಗುತ್ತೆ? ಇದು 135 ಡಿಗ್ರಿ ಆಗುತ್ತೆ. ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 3. ಸೊ ಆ್ಯಂಗಲ್ 3 ಈಸ್ ಈಕ್ವಲ್ ಟು 135. ಆ್ಯಂಗಲ್ 4 ಈಸ್ ಈಕ್ವಲ್ ಟು ಆ್ಯಂಗಲ್ 2, ದಟ್ ಈಸ್ ಈಕ್ವಲ್ ಟು 45 ಡಿಗ್ರಿ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಆ್ಯಂಗಲ್ ವೈ, ಆ್ಯಂಗಲ್ ಝೆಡ್, ಆ್ಯಂಗಲ್ ಯುನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಆ್ಯಂಗಲ್ ಎಕ್ಸ್ ಕೊಟ್ಟಿದ್ದಾರೆ. ಕ್ವಶನ್ ನೋಡಿ, ಕ್ವಶನ್ನಲ್ಲಿ ಆ್ಯಂಗಲ್ ಎಕ್ಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ.
ಆ್ಯಂಗಲ್ ಎಕ್ಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಕೊಟ್ಟು ಈ 3 ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಇದು ಸ್ಟ್ರೈಟ್ ಲೈನ್, ಇದು ಸ್ಟ್ರೈಟ್ ಲೈನು. ಈ ಆ್ಯಂಗಲ್ ಏನಾಗುತ್ತೆ, ಸ್ಟ್ರೈಟ್ ಲೈನ್ ಇದ್ದರೆ ಈ ಆ್ಯಂಗಲು 180 ಡಿಗ್ರಿ ಆಗುತ್ತೆ. ಆಯಿತಾ, ಈ ಆ್ಯಂಗಲು 180 ಡಿಗ್ರಿ ಆಗುತ್ತೆ. ಇಲ್ಲಿ ನೋಡಿ, 180 ಡಿಗ್ರಿ ಈಕ್ವಲ್ ಟು ವೈ ಪ್ಲಸ್ 45, ವೈ ಪ್ಲಸ್ 45 ಅಂತ ಹಾಕೊಳ್ಳಿ. ಆಯಿತಾ, 180 ಮೈನಸ್ 45 ಅಂದರೆ ವೈ ಆ್ಯಂಗಲ್ ಬಂತು, ವೈ ಈಸ್ ಈಕ್ವಲ್ ಟು 135 ಬಂತು. ಆಯಿತಾ, ಆ್ಯಂಗಲ್ ವೈ ಈಸ್ ಈಕ್ವಲ್ ಟು 135 ಬಂತು. ಈಗ ಈ ಮಾಡೆಲ್ ನೋಡಿ, ಈ ಮಾಡೆಲಲ್ಲಿ ಈ ಆ್ಯಂಗಲ್ಲು ಸೇಮ್ ಇರುತ್ತೆ, ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಎರಡು ಸೇಮ್ ಇರುತ್ತೆ. ಆಯಿತಾ, ಈ ಆ್ಯಂಗಲ್ ಇವೆರಡು ಆ್ಯಂಗಲ್ ಸೇಮ್ ಇರುತ್ತೆ, ಇವೆರಡು ಆ್ಯಂಗಲು ಸೇಮ್ ಇರುತ್ತೆ. ಆಯಿತಾ, ಏನಕ್ಕೆ ಅಂದರೆ ಇವೆರಡು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಈ ಆ್ಯಂಗಲ್ಲು ಸೇಮ್ ಇರುತ್ತೆ, ಈ ಆ್ಯಂಗಲ್ಲು ಸೇಮ್ ಇರುತ್ತೆ. ಇಲ್ಲಿ ನೋಡಿ ಎಕ್ಸು ಈ ಆ್ಯಂಗಲ್ಲು ಸೇಮ್ ಇರುತ್ತೆ. ಆಯಿತಾ, ಎಕ್ಸ್ ಈಕ್ವಲ್ ಟು 45 ಅಂದರೆ ಝಡ್ ಈಸ್ ಈಕ್ವಲ್ ಟು 45 ಡಿಗ್ರಿ ಆಗುತ್ತೆ. ಆಯಿತಾ, ಝಡ್ ಈಸ್ ಈಕ್ವಲ್ ಟು 45 ಡಿಗ್ರಿ ಆಗುತ್ತೆ. ಅದೇ ರೀತಿ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಎರಡು ಸೇಮ್ ಇರುತ್ತೆ. ಆಯಿತಾ, ವೈ ಈಕ್ವಲ್ ಟು ಯು ಆಗುತ್ತೆ, ವೈ ಗೊತ್ತಿದೆ 135, ವೈ ನಮ್ಗೆ ಗೊತ್ತಿದೆ 135. ಸೊ ಏನಾಗುತ್ತೆ, ಆ್ಯಂಗಲ್ ವೈ ಈಸ್ ಈಕ್ವಲ್ ಟು 135 ಡಿಗ್ರಿ, ಆ್ಯಂಗಲ್ ಝಡ್ ಈಕ್ವಲ್ ಟು ಝಡ್ನ ಈ ಥರ ಬರ್ತಿದ್ದೀನಿ, ಆ್ಯಂಗಲ್ ಝಡ್ ಈಸ್ ಈಕ್ವಲ್ ಟು 45 ಡಿಗ್ರಿ, ಆ್ಯಂಗಲ್ ಯು ಈಸ್ ಈಕ್ವಲ್ ಟು 135. ಆಯಿತಾ, ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾರೆ, Z/6, Z/4, Z/3 ಈ ರೀತಿ ಕೊಟ್ಬಿಟ್ಟು ಝಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಝಡ್ ಆ್ಯಂಗಲ್ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ, ಇದು ನೋಡಿ, ಇದು 180 ಡಿಗ್ರಿ ಬರುತ್ತೆ, 180 ಡಿಗ್ರಿ ಬರುತ್ತೆ. ಸೊ 180 ಡಿಗ್ರಿ ಈಕ್ವಲ್ ಟು Z/6 ಪ್ಲಸ್ Z/4 ಪ್ಲಸ್ Z/3 ಅಂತ ಬರ್ಕೊಳ್ಳಿ. ಆಯಿತಾ, ನೋಡಿ ಇದಕ್ಕೆ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, 6 2s 6 2s. ಆಯಿತಾ, ಎಲ್ಲದಕ್ಕೂ 12 ಎಲ್ ಸಿ ಎಮ್ ಬರುತ್ತೆ. ಬೇಕು ಅಂದರೆ ಸಪ್ರೇಟಾಗಿ ಫೈಂಡ್ ಔಟ್ ಮಾಡಿ, ಎಲ್ ಸಿ ಎಮ್ 12 ಬರುತ್ತೆ. ಅಥವಾ ಡಿನಾಮಿನೇಟ್ರ್ ಸೇಮ್ ಮಾಡ್ಕೊಳ್ಳಿ. ನೋಡಿ 4 3s 12 ಆಗುತ್ತೆ, ಮೇಲ್ಗಡೆನೂ 3ಯಿಂದ ಮಲ್ಟಿಪ್ಲೈ ಮಾಡಿ. ಆಯಿತಾ, ನೆಕ್ಸ್ಟ್ 3 4s 12 ಆಗುತ್ತೆ, ಝಡ್ ಇಂಟು 4 ಅಂತ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ನೋಡಿ ಡಿನಾಮಿನೇಟ್ರ್ ಸೇಮ್ ಇದೆ, 6 2 12, 4 3 12, 3 4 12, ಡಿನಾಮಿನೇಟ್ರ್ ಸೇಮ್ ಇದೆ. ಸೊ ನ್ಯೂಮರೇಟ್ರನ್ನ ಆ್ಯಡ್ ಮಾಡಿ. 180 ಡಿಗ್ರಿ ಈಕ್ವಲ್ ಟು ಡಿನಾಮಿನೇಟರ್ ಏನಾಗುತ್ತೆ 12 ಆಗುತ್ತೆ, ಎಲ್ ಸಿ ಎಮ್ ತೊಗೊಂಡ್ರೆ 12 ಬರುತ್ತೆ, ಮೇಲೆ 2z 3z ಪ್ಲಸ್ 4z ಆಗುತ್ತೆ. ಆಯಿತಾ, ಈಗೇನು ಮಾಡಿ ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಮೇಲ್ಗಡೆ 4 3 7 8 9 9z ಬರುತ್ತೆ, ಡಿನಾಮಿನೇಟ್ರಲ್ಲಿ 12 ಬರುತ್ತೆ, ಈ ಕಡೆ 180 ಬರುತ್ತೆ. ಆಯಿತಾ, 9 1s 9 2s 20 ಆಗುತ್ತೆ, ಇದು Z/12 ಆಗುತ್ತೆ. ಆಯಿತಾ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಲ್ಲಿ ಬರೀತೀನಿ, 20 × 12 ಈಕ್ವಲ್ ಟು ಝಡ್ ಆಗುತ್ತೆ. 20 × 12 ಅಂದರೆ 240 ಈಕ್ವಲ್ ಟು ಝಡ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ ಫಿಗರ್ ಕೊಟ್ಟಿದ್ದಾರೆ, 360 ಡಿಗ್ರಿ ಆ್ಯಂಗಲ್ ಇರೋ ಒಂದು ಫಿಗರ್ ಕೊಟ್ಬಿಟ್ಟು ವೈ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ವೈ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಈ ಆ್ಯಂಗಲ್ ಕೊಟ್ಟಿಲ್ಲ. ಆಯಿತಾ, ಇದನ್ನು ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀರಾ, ಇಲ್ಲಿ ನೋಡಿ ಸೇಮ್ ಈ ಥರ ಇದ್ದರೆ, ಇವೆರಡು ಸ್ಟ್ರೈಟ್ ಲೈನ್ ಆಗಿದ್ದರೆ ಈ ಆ್ಯಂಗಲ್ಲು ಸೇಮ್ ಇರುತ್ತೆ, ಈ ಆ್ಯಂಗಲ್ಲು ಸೇಮ್ ಇರುತ್ತೆ. ನೋಡಿ, ಹಾಗಂದರೆ ಈ ಆ್ಯಂಗಲ್ಲು ಎರಡು ಸೇಮ್ ಇರುತ್ತೆ. ಇದನ್ನು 5y ಅಂತ ತಗೊಂಡಾದ್ಮೇಲೆ ಗೊತ್ತಲ್ಲ, ಇದು ನಮಗೆ ಸ್ಟ್ರೈಟ್ ಆ್ಯಂಗಲ್ಲು ಇದು 180 ಡಿಗ್ರಿ ಆಗಿರುತ್ತೆ,
180 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟು ವೈನ ಫೈಂಡ್ ಔಟ್ ಮಾಡ್ಬೋದು ನೋಡಿ. 180 ಡಿಗ್ರಿ ಈಕ್ವಲ್ ಟು 5y ಪ್ಲಸ್ 5y ಪ್ಲಸ್ 2y ಆಯಿತಾ. 5 10 11 12 12y ಈಸ್ ಈಕ್ವಲ್ ಟು 180 ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ y ಈಸ್ ಈಕ್ವಲ್ ಟು 15 ಡಿಗ್ರಿ ಬರುತ್ತೆ. y ಈಸ್ ಈಕ್ವಲ್ ಟು 15 ಡಿಗ್ರಿ ಬರುತ್ತೆ. ಆನ್ಸರ್ ಸಿ ಆಗುತ್ತೆ. ಇದನ್ನು ಬೇಕು ಅಂದರೆ ಇನ್ನೊಂದು ರೀತಿ ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. 5y ಆಗುತ್ತಲ್ಲ, ಇದು 5y ಆಗುತ್ತೆ. ಈ ಆ್ಯಂಗಲು ಸೇಮ್ ಆಗುತ್ತೆ, 2y ಅಂತ ಹಾಕೊಳ್ಳಿ ಆಯಿತಾ. ಈ ಆ್ಯಂಗಲ್ ಖಾಲಿ ಇದೆ, ಈ ಆ್ಯಂಗಲು ಸೇಮ್ ಆಗುತ್ತೆ, 2y ಅಂತ ಹಾಕೊಳ್ಳಿ ಆಯಿತಾ. ಈಗೇನು ಮಾಡಿ 360 ಡಿಗ್ರಿ ತೊಗೊಳಿದ್ದೀರ. 180 ಪ್ಲಸ್ 180 ಒಂದು ಸರ್ಕಲ್, ಫುಲ್ ಸರ್ಕಲ್ 360 ಡಿಗ್ರಿ ತೊಗೊಳ್ಳಿ. 360 ಡಿಗ್ರಿ ತೊಗೊಂಡು ಆ್ಯಡ್ ಮಾಡ್ಕೊಬನ್ನಿ ಒಂದು ಕಡೆಯಿಂದ. ನಾನು ಇಲ್ಲಿಂದ ಮಾಡ್ತೀನಿ. 2y ಪ್ಲಸ್ 5y ಪ್ಲಸ್ 5y ಪ್ಲಸ್ 2y ಪ್ಲಸ್ 5y ಪ್ಲಸ್ 5y ಆಗುತ್ತೆ ಆಯಿತಾ. ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ 24y ಆಗುತ್ತೆ. ಇದು 360 ಆಗುತ್ತೆ ಆಯಿತಾ. 360 ಡಿವೈಡೆಡ್ ಬೈ 24 ಈಕ್ವಲ್ ಟು y ಅಂತ ಬರ್ಕೊಳ್ಳಿ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಒನ್ಸ್ ಅಗೇನ್ y ಈಸ್ ಈಕ್ವಲ್ ಟು 15 ಡಿಗ್ರಿ ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಯಿತಾ. 4 ಸ್ಟೇಟ್ಮೆಂಟಲ್ಲಿ ಒಂದು ರಾಂಗ್ ಸ್ಟೇಟ್ಮೆಂಟ್ ಇದೆ ಆಯಿತಾ. 4 ಸ್ಟೇಟ್ಮೆಂಟಲ್ಲಿ ಒಂದು ರಾಂಗ್ ಸ್ಟೇಟ್ಮೆಂಟ್ ಇದೆ, ಅದು ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಸ್ಟೇಟ್ಮೆಂಟ್ನ ಓದಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆರ್ ಆಲ್ವೇಸ್ ಅಕ್ಯೂಟ್ ಆಯಿತಾ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆರ್ ಆಲ್ವೇಸ್ ಅಕ್ಯೂಟ್. ಕನ್ನಡದಲ್ಲಿ ಪೂರಕ ಕೋನಗಳು ಯಾವಾಗಲೂ ಲಘು ಕೋನ ಆಗಿರುತ್ತೆ ಆಯಿತಾ. ಪೂರಕ ಕೋನ ನೋಡಿ, ಇವೆಲ್ಲ ಪೂರಕ ಕೋನ, ಇದು ಮತ್ತು ಇದು ಎರಡು ಪೂರಕ ಕೋನ. ಇದು ಯಾವಾಗಲೂ 0 ಇಂದ 90 ಡಿಗ್ರಿ ಒಳಗಡೆ ಇರುತ್ತೆ ಆಯಿತಾ. 0ಗಿಂತ ಜಾಸ್ತಿ ಇರುತ್ತೆ, 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ ಆಯಿತಾ. ಫಸ್ಟು ಸ್ಟೇಟ್ಮೆಂಟು ಸರಿ ಇದೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. ಸೆಕೆಂಡ್ ಸ್ಟೇಟ್ಮೆಂಟು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆರ್ ಆಲ್ವೇಸ್ 2 ರೈಟ್ ಆ್ಯಂಗಲ್. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆರ್ ಆಲ್ವೇಸ್ 2 ರೈಟ್ ಆ್ಯಂಗಲ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಪರಿಪೂರಕ ಕೋನಗಳು ಯಾವಾಗಲೂ 2 ಲಂಬಕೋನ ಆಗಿರುತ್ತವೆ ಅಂತ ಕೇಳಿದ್ದಾನೆ. ಹಂಗಂದರೆ ಇದು ಸಪ್ಲಿಮೆಂಟ್ರಿ ಆ್ಯಂಗಲು ಯಾವಾಗಲೂ 2 ಲಂಬಕೋನ ಆಗಿರುತ್ತೆ ಅಂತ ಹೇಳಿದ್ದಾನೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟು ಆಯಿತಾ. ಅದು ಒಂದು ಅಕ್ಯೂಟಾರ್ ಆಗಿರ್ಬೋದು, ಇನ್ನೊಂದು ಅಬ್ಸ್ಟ್ಯೂಟಾರ್ ಆಗಿರ್ಬೋದು ಆಯಿತಾ. ಸೊ ಯಾವಾಗಲೂ ಅದು 90 ಡಿಗ್ರಿ ಇರಲ್ಲ. ಇದನ್ನೇ ನೋಡಿ, 90 ಡಿಗ್ರಿ ಇಲ್ಲ, ಇದು 90 ಡಿಗ್ರಿ ಇಲ್ಲ. ಸೊ ಎರಡನೇದು ರಾಂಗ್ ಸ್ಟೇಟ್ಮೆಂಟು ಆಯಿತಾ. ಅದು ಒಂದು ಅಕ್ಯೂಟಾರ್ ಆಗಿರುತ್ತೆ, ಇನ್ನೊಂದು ಅಬ್ಸ್ಟ್ಯೂಟಾರ್ ಆಗಿರುತ್ತೆ. ಒಂದು ಲಘು ಕೋನ ಆಗಿರುತ್ತೆ, ಇನ್ನೊಂದು ಅಧಿಕ ಕೋನ ಆಗಿರುತ್ತೆ. ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಇದೆ. ಮೂರನೇದು ನೋಡಿ. ಮೂರನೇದು 2 ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಮೇಕ್ 1 ಕಂಪ್ಲೀಟ್ ಆ್ಯಂಗಲ್ ಆಯಿತಾ. 2 ಸಪ್ಲಿಮೆಂಟ್ರಿ ಆ್ಯಂಗಲ್ ಮೇಕ್ಸ್ 1 ಕಂಪ್ಲೀಟ್ ಆ್ಯಂಗಲ್ ನೋಡಿ. ಇದೊಂದು ಸಪ್ಲಿಮೆಂಟ್ರಿ ಆ್ಯಂಗಲ್ಲು, ಇದೊಂದು ಸಪ್ಲಿಮೆಂಟ್ರಿ ಆ್ಯಂಗಲ್, ಎರಡೂ ಸೇರಿಕೊಂಡು ಒಂದು ಆ್ಯಂಗಲ್ ಆಗುತ್ತೆ. ಇದು ಸಾಧ್ಯ ಇದೆ. ಆನ್ಸರ್ ಸಿ, ಪಾಸಿಬಿಲಿಟಿ ಇದೆ. ಫೋರ್ತ್ ಒನ್ ನೋಡಿ. 2 ಸ್ಟ್ರೈಟ್ ಆ್ಯಂಗಲ್ಸ್ ಆರ್ ಫೌಂಡ್ ಇನ್ ಎ ಕಂಪ್ಲೀಟ್ ಆ್ಯಂಗಲ್ ಆಯಿತಾ. ಕಂಪ್ಲೀಟ್ ಆ್ಯಂಗಲ್ ಅಂದರೆ ಏನು? ಫುಲ್ ಆ್ಯಂಗಲಲ್ಲಿ 2 ಸ್ಟ್ರೈಟ್ ಆ್ಯಂಗಲ್ ಇದೆಯಂತೆ. ಇದೊಂದು ಸ್ಟ್ರೈಟ್ ಆ್ಯಂಗಲ್ಲು, ಇದೊಂದು ಸ್ಟ್ರೈಟ್ ಆ್ಯಂಗಲ್. ಇದು 180 ಡಿಗ್ರಿ, ಇದು 180 ಡಿಗ್ರಿ ಆಯಿತಾ. ಇದು ಪಾಸಿಬಲ್ ಇದೆ. ಆನ್ಸರ್ ಡಿನೂ ಕರೆಕ್ಟ್ ಇದೆ. ಸೊ ತಪ್ಪು ಹೇಳಿಕೆ, ರಾಂಗ್ ಸ್ಟೇಟ್ಮೆಂಟ್ ಅಂದರೆ ಬಿ ಆಗುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ 360 ಡಿಗ್ರಿ ಇರೋ ಒಂದು ಪಿಕ್ಚರ್ ಕೊಟ್ಟು ಎಲ್ಲ ಆ್ಯಂಗಲ್ಸ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ನೋಡಿ. 360 ಡಿಗ್ರಿ ಇದೆ. ಫಸ್ಟ್ ಏನು ಮಾಡ್ಕೊಳ್ಳಿ, 360 ಡಿಗ್ರಿ ಈಕ್ವಲ್ ಟು ಒಂದು ಕಡೆಯಿಂದ ಆ್ಯಡ್ ಮಾಡ್ಕೊಬನ್ನಿ. ಎಕ್ಸ್ ಪ್ಲಸ್ 20 ಪ್ಲಸ್ 2x ಪ್ಲಸ್ 3x ಪ್ಲಸ್ 10 ಪ್ಲಸ್ 4x ಆಯಿತಾ. 360 ಡಿಗ್ರಿ ಈಕ್ವಲ್ ಟು ಎಲ್ಲ ಆ್ಯಂಗಲ್ನು ಆ್ಯಡ್ ಮಾಡಿ ಆಯಿತಾ. ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇದನ್ನೆಲ್ಲ ಆ್ಯಡ್ ಮಾಡಿ. 2x 4x 7x ಪ್ಲಸ್ 4x 11x ಆಗುತ್ತೆ.
ಪ್ಲಸ್ ಏನಾಗುತ್ತೆ 20, ಇದೊಂದು 20 + 10 30 ಆಗುತ್ತೆ. ಇದು 360 ಡಿಗ್ರಿ ಆಗುತ್ತೆ. ಆಯಿತಾ, 360 - 30 = 11x ಆಗುತ್ತೆ. 13 ಈ ಕಡೆ ತೊಗೊಂಡಿದ್ದೀನಿ. ಇದೇನಾಗುತ್ತೆ 330 = 11x ಆಗುತ್ತೆ. 11 1s 11 3s x = 30 ಡಿಗ್ರಿ ಆಯಿತು. ಆಯ್ತು, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎಲ್ಲ ಆ್ಯಂಗಲ್ಸ್ನು ಫೈಂಡ್ ಔಟ್ ಮಾಡಿ. ಫಸ್ಟು x = 30 ಡಿಗ್ರಿ ಆಯಿತು. ನೆಕ್ಸ್ಟು x + 20 ಅಂದರೆ 30 + 20 ನೋಡಿ, x 30 ಆಗುತ್ತೆ + 20 ಇದೇನಾಗುತ್ತೆ 50 ಡಿಗ್ರಿ ಆಗುತ್ತೆ. ನೆಕ್ಸ್ಟು 2x ಅಂದರೆ 2 × 30 60 ಡಿಗ್ರಿ ಆಗುತ್ತೆ. ನೆಕ್ಸ್ಟು 3x + 10 ಆಯಿತಾ, 3 × x ಅಂದರೆ ಎಷ್ಟು, x ಅಂದರೆ 30 + 10 ಆಯಿತಾ, 90 + 10 ಎಷ್ಟಾಗುತ್ತೆ 100 ಡಿಗ್ರಿ ಆಗುತ್ತೆ. ಅದಾದಮೇಲೆ 4x ಆಯಿತಾ, 4x ಅಂದರೆ 4 × 30 120 ಡಿಗ್ರಿ ಆಗುತ್ತೆ. ಆಯಿತಾ, ಫಸ್ಟ್ ಆ್ಯಂಗಲ್ 30, ಸೆಕೆಂಡು 50, ಮೂರನೇದು 60, ನಾಲ್ಕನೇದು 100, ಐದನೇದು 120 ಡಿಗ್ರಿ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ನು 12 AM, ಸೆಕೆಂಡ್ ಒನ್ನು 9:15 AM, ಮೂರನೇದು 12 PM, ನಾಲ್ಕನೇದು 6 AM. ಆಯಿತಾ, ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಗಡಿಯಾರ ಯಾವ ಸಮಯದಲ್ಲಿ ಸ್ಟ್ರೈಟ್ ಆ್ಯಂಗಲ್, ಕನ್ನಡದಲ್ಲಿ ಸರಳ ಕೋನ ತೋರಿಸುತ್ತದೆ ಅಂತ ಕೇಳಿದ್ದಾನೆ. ಆಯಿತಾ, ನೋಡಿ ಇದು ಎಕ್ಸಾಕ್ಟ್ 6 AM ಅಥವಾ 6 PM ಅಲ್ಲಿ ಇದು ಸರಳ ಕೋನ ಅಥವಾ ಸ್ಟ್ರೈಟ್ ಆ್ಯಂಗಲ್ ತೋರಿಸುತ್ತದೆ. ಈ ಕಡೆನೂ 180 ಡಿಗ್ರಿ, ಈ ಕಡೆನೂ 180 ಡಿಗ್ರಿ ಆಗಿರುತ್ತೆ. ಆಯಿತಾ, ಎಕ್ಸಾಕ್ಟ್ 180 ಡಿಗ್ರಿ ಇರುತ್ತೆ 6 AM ಅಥವಾ 6 PM ಅಲ್ಲಿ. ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ವಾಟ್ ಈಸ್ ದ ಮೆಜರ್ ಆಫ್ ಎ ಫುಲ್ ಆ್ಯಂಗಲ್. ವಾಟ್ ಈಸ್ ದ ಮೆಜರ್ ಆಫ್ ಎ ಫುಲ್ ಆ್ಯಂಗಲ್, ಕನ್ನಡದಲ್ಲಿ ಒಂದು ಪೂರ್ಣ ಕೋನದ ಅಳತೆ ಎಷ್ಟು, ಒಂದು ಪೂರ್ಣ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ, ಫುಲ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರ್ಣ ಕೋನ ಅಂದರೆ ಈ ಥರ. ಫುಲ್ ಆ್ಯಂಗಲ್ ಅಂದರೆ 360 ಡಿಗ್ರಿ, ಒಂದು ರೌಂಡು 360 ಡಿಗ್ರಿ ಅಂದರೆ ಈ ಕಡೆ 180 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಇರುತ್ತೆ, ಪುನಃ ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಇರುತ್ತೆ. ಆಯಿತಾ, 180 ಡಿಗ್ರಿ ಸೇರಿಸಿದ್ರೆ 360 ಡಿಗ್ರಿ ಸಿಗುತ್ತೆ. ನೋಡಿ, ಫುಲ್ ಆ್ಯಂಗಲ್ ಸಿಗುತ್ತೆ. ಎಕ್ಸಾಕ್ಟ್ 12 AM ಅಥವಾ 12 PM ಅಲ್ಲಿ ನಮಗೆ 360 ಡಿಗ್ರಿ ಸಿಗುತ್ತೆ. ನೋಡಿ, 360 ಡಿಗ್ರಿ ಸಿಗುತ್ತೆ. ಆಯಿತಾ, ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ, 2 ಸ್ಟ್ರೈಟ್ ಆ್ಯಂಗಲ್. 2 ಸ್ಟ್ರೈಟ್ ಆ್ಯಂಗಲ್ ಅಂದರೆ ಇದೊಂದು ಸ್ಟ್ರೈಟ್ ಆ್ಯಂಗಲ್ಲು, ಇದೊಂದು ಸ್ಟ್ರೈಟ್ ಆ್ಯಂಗಲ್. ಆಯಿತಾ, 2 ಸ್ಟ್ರೈಟ್ ಆ್ಯಂಗಲ್ ಅಥವಾ 2 ಸರಳ ಕೋನ ಸೇರಿ ಒಂದು ಫುಲ್ ಆ್ಯಂಗಲ್ ಸಿಗುತ್ತೆ. 180 + 180 ಎಷ್ಟಾಗುತ್ತೆ, 180 + 180 360 ಡಿಗ್ರಿ ಬರುತ್ತೆ. ಆಯಿತಾ, ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಗಡಿಯಾರದಲ್ಲಿ 3 o'clock ಆದಾಗ, ಆಯಿತಾ, ಗಡಿಯಾರದಲ್ಲಿ 3 ಗಂಟೆ ಆದಾಗ ಅದು ಯಾವ ಕೋನವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, 4 ಆಪ್ಷನ್ ಕೊಟ್ಟಿದ್ದಾನೆ. ಅಕ್ಯೂಟು, ಅಬ್ಸ್ಟ್ಯೂಟು, ಸ್ಟ್ರೈಟು, ರೈಟ್ ಆ್ಯಂಗಲ್. ಕನ್ನಡದಲ್ಲಿ ಲಘು ಕೋನ, ಅಧಿಕ ಕೋನ, ಸರಳ ಕೋನ, ಲಂಬ ಕೋನ. ಇದು ಯಾವ ಆ್ಯಂಗಲ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಗಡಿಯಾರದಲ್ಲಿ 3 ಗಂಟೆ ಆಗಿದ್ದಾಗ ಇದು 90 ಡಿಗ್ರಿ ಅಂದರೆ ಲಂಬ ಕೋನ, ರೈಟ್ ಆ್ಯಂಗಲ್ ರೆಪ್ರೆಸೆಂಟ್ ಮಾಡುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ನು 5 ಗಂಟೆ 20 ನಿಮಿಷ, ಎರಡನೇದು 3 ಗಂಟೆ 35 ನಿಮಿಷ, ಮೂರನೇದು 9 ಗಂಟೆ, ನಾಲ್ಕನೇದು 6 ಗಂಟೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಗಡಿಯಾರದ ಮುಳ್ಳುಗಳ ನಡುವಿನ ಕೋನವು ಯಾವಾಗ ಲಘು ಕೋನ ಆಗಿರುತ್ತೆ ಅಂತ ಕೇಳಿದ್ದಾರೆ. ಆಯಿತಾ, ಗಡಿಯಾರದ ನೀಡಲ್ಸ್ ಇದೆಯಲ್ಲ, ಇವೆರಡು ನೀಡಲ್ಸು, ಅವೆರಡರ ನಡುವಿನ ಕೋನ ಯಾವಾಗ ಲಘು ಕೋನ, ಇಂಗ್ಲೀಷಲ್ಲಿ ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಈಗ ನೋಡಿ, 5 ಗಂಟೆ 20 ನಿಮಿಷದಲ್ಲಿ 5 ಗಂಟೆ 20 ನಿಮಿಷದಲ್ಲಿ ಅದು ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ಅಕ್ಯೂಟ್ ಅಥವಾ ಲಘು ಕೋನ ಆಗಿರುತ್ತೆ. ಲಘು ಕೋನ ಅಂದ್ರೇನು, 0ಗಿಂತ ಜಾಸ್ತಿ 90 ಡಿಗ್ರಿಗಿಂತ ಕಡಿಮೆ. ಆಯಿತಾ, ನೋಡಿ 0ಗಿಂತ ಜಾಸ್ತಿ ಇದೆ, 90 ಡಿಗ್ರಿಗಿಂತ ಕಡಿಮೆ ಇದೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಯಲ್ಲಿ
7 ಗಂಟೆ 15 ನಿಮಿಷ ಆಗಿದ್ದಾಗ 7 ಗಂಟೆ 15 ನಿಮಿಷ ಆಗಿದ್ದಾಗ ಇದು ಯಾವ ರೀತಿ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಗಡಿಯಾರದಲ್ಲಿ 7 ಗಂಟೆ 15 ನಿಮಿಷ ಆಗಿದ್ದಾಗ ಇದು ಯಾವ ರೀತಿ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಅಕ್ಯೂಟ್ ಆ್ಯಂಗಲ್, ಎರಡನೇದು ರೈಟ್ ಆ್ಯಂಗಲ್, ಮೂರನೇದು ಅಬ್ಟ್ಯೂಸು, ನಾಲ್ಕನೇದು ಸ್ಟ್ರೈಟ್ ಆ್ಯಂಗಲ್ ಆಯಿತಾ. ಅಕ್ಯೂಟ್ ಅಂದ್ರೇನು? 0 ಡಿಗ್ರಿಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಕಡಿಮೆ ಇರಬೇಕು ಆಯಿತಾ. ಇದು ಅದಕ್ಕಿಂತ ದೊಡ್ಡದಿದೆ ಆಯಿತಾ, ಇದು ಆಗಲ್ಲ. ಆನ್ಸರ್ 2 ನೋಡಿ, ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಅಂದರೆ ಎಕ್ಸಾಕ್ಟ್ 90 ಡಿಗ್ರಿ ಇರಬೇಕು, ಸೊ ಅದು ಅಲ್ಲ. ಮೂರನೇದು ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇದು ನೋಡಿ, 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಆನ್ಸರ್ ಸಿ ಆಗುತ್ತೆ. ಇದು ಅಬ್ಟ್ಯೂಸ್ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಆಯಿತಾ. ಬೇಕು ಅಂದರೆ ಕ್ಯಾಲ್ಕುಲೇಟ್ ಮಾಡಿ. 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ. 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಇದು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ಬೋದು. ಆನ್ಸರ್ ಸಿ. ನೋಡಿ, ಎಕ್ಸಾಮಲ್ಲಿ ಟೈಮಿಂಗ್ ಕೊಟ್ಬಿಟ್ಟು, ಯಾವ್ದಾರ ಒಂದು ಟೈಮ್ ಕೊಟ್ಬಿಟ್ಟು ಅದರ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಏನಾರ ಕೇಳಿದ್ರೆ ನೀವು ಒಂದು ನೆನ್ಪಿಟ್ಕೊಂಡಿರಬೇಕು. ಗಡಿಯಾರದಲ್ಲಿ ಒಂದು ನಂಬರಿಂದ ಇನ್ನೊಂದು ನಂಬರ್ಗೆ ಆಯಿತಾ, ಒಂದು ನಂಬರಿಂದ ಇನ್ನೊಂದು ನಂಬರ್ಗೆ ಆ್ಯಂಗಲ್ಲು 30 ಡಿಗ್ರಿ ಇರುತ್ತೆ ಆಯಿತಾ. ನಂಬರ್ 3ಇಂದ ನಂಬರ್ 4 ನಡುವೆ ಆ್ಯಂಗಲ್ಲು 30 ಡಿಗ್ರಿ ಇರುತ್ತೆ. ನಂಬರ್ 4ಇಂದ ನಂಬರ್ 5 ನಡುವೆ ಆ್ಯಂಗಲ್ಲು 30 ಡಿಗ್ರಿ ಇರುತ್ತೆ ಆಯಿತಾ. ಟೋಟಲಾಗೆ 30 × 12 ನಂಬರ್ ಇದೆ. ಪ್ರತಿಯೊಂದು ನಂಬರ್ಗೂ 30 ಡಿಗ್ರಿ ಆ್ಯಂಗಲ್ನ ಮಲ್ಟಿಪ್ಲೈ ಮಾಡಿದ್ರೆ 12 × 3 ಟೋಟಲಾಗಿ 360 ಡಿಗ್ರಿ ಆ್ಯಂಗಲ್ ಬರುತ್ತೆ ಆಯಿತಾ. ಒಂದು ಕಂಪ್ಲೀಟ್ ಸರ್ಕಲ್ ಅಂದರೆ 360 ಡಿಗ್ರಿ ಆ್ಯಂಗಲ್ ಬರುತ್ತೆ. ಪ್ರತಿಯೊಂದು ನಂಬರ್ ನಡುವೆ ಆ್ಯಂಗಲ್ಲು 30 ಡಿಗ್ರಿ ಇರುತ್ತೆ. ಇದು ನೆನ್ಪಿಟ್ಕೊಂಡಿರಬೇಕು ಆಯಿತಾ. ನೋಡಿ, 7 ಗಂಟೆ 15 ನಿಮಿಷ ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಆ್ಯಂಗಲ್ ಇರುತ್ತೆ ಅಂದರೆ 30, 60, 60 + 30 90, 90 + 30 120 ಡಿಗ್ರಿ ಆಯಿತಾ. 120 ಡಿಗ್ರಿ ಆ್ಯಂಗಲ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ.